ಬೆಂಗಳೂರಿನಲ್ಲಿ ವಾಣಿಜ್ಯ ಗ್ಯಾಸಿನ ಪೂರೈಕೆ ಸ್ಥಗಿತ ಆಗಿದೆ. ಸೌದೆ ಒಲೆಯ ಮೊರೆ ಹೋದ ಹೋಟೆಲ್ ಮಾಲೀಕ. ಪೀಣ್ಯದ ಅಪ್ಪಾಜಿ ಮನೆ ಹೋಟೆಲ್ ನಲ್ಲಿ ಸೌದೆ ಒಲೆ ಬಳಕೆ ಮಾಡಲಾಗ್ತಾ ಇದೆ. ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ ಹೋಟೆಲ್ ಮಾಲೀಕ. ವಾಣಿಜ್ಯ ಸಿಲಿಂಡರ್ ಪೂರೈಕೆಯೇ ಸ್ಥಗಿತ ಆಗಿದೆ. ಬೆಂಗಳೂರೊಂದಕ್ಕೆ 22,000 ವಾಣಿಜ್ಯ ಸಿಲಿಂಡರ್ ಪ್ರತಿದಿನ ಪೂರೈಕೆ ಆಗ್ತಾ ಇದೆ. ಆದರೆ ನಿನ್ನೆ ತನಕ ಅರ್ಧಕ್ಕೆ ಅದನ್ನ ಇಳಿಸಲಾಗಿತ್ತು. ಈಗ ವಾಣಿಜ್ಯ ಗ್ಯಾಸಿನ ಪೂರೈಕೆ ಸ್ಥಗಿತ ಆಗಿದೆ. ಅನಿವಾರ್ಯ ಒಲೆಯಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ. ಕೆಲವು ಹೋಟೆಲ್ಗಳಂತೂ ಕಂಪ್ಲೀಟ್ ಕ್ಲೋಸ್ ಆಗಿದೆ. ಇನ್ನು ಕೆಲವು ಹೋಟೆಲ್ಗಳು ಸೌದೆ ಒಲೆ ಮೊರೆ ಹೋಗಿದೆ. ಇದೀಗ ಪೀಣ್ಯ ಬಳಿ ಇರುವಂತಹ ಅಪ್ಪಾಜಿ ಮನೆ ಅಂತ ಅಂದ್ಬಿಟ್ಟು ಏನು ನಾಟಿ ಸ್ಟೈಲ್ ಅನ್ನುವಂತಹ ಅಪ್ಪಾಜಿ ಮನೆ ಅಂತ ಅಂದ್ಬಿಟ್ಟು ನಾಟಿ ಸ್ಟೈಲ್ ಹೋಟೆಲ್ ಏನಿದೆ, ಆ ಒಂದು ಹೋಟೆಲ್ ಬಳಿ ಇರುವಂಥದ್ದು. ಇಲ್ಲಿ ಆಲ್ರೆಡಿ ಏನು ಮಧ್ಯಪ್ರಾಚ್ಯ ದೇಶಗಳಲ್ಲಿ ಏನು ಯುದ್ಧ ನಡೀತಾ ಇದೆ, ಹೀಗಾಗಿ ಗ್ಯಾಸ್ ಸಪ್ಲೈ ಕಂಪ್ಲೀಟಾಗಿ ಇವತ್ತಿಂದ ಬಂದಾಗಿದೆ. ಹೀಗಾಗಿನೇ ಈ ಹೋಟೆಲ್ನ ಸಿಬ್ಬಂದಿ ಗ್ಯಾಸ್ ಬದಲಿಗೆ ಒಂದು ಸೌದೆ ಒಲೆಗಳನ್ನು ಉರಿಸಿ ಒಂದು ಅಡುಗೆಯನ್ನು ಮಾಡುವಂತಹ ಒಂದು ಪ್ರಯತ್ನಕ್ಕೆ ಇದೀಗ ಮುಂದಾಗಿರುವಂಥದ್ದು. ಯಾಕಂದರೆ ನಿನ್ನೆ ಸೋಮವಾರ ರಜೆ ದಿನ ಇರುತ್ತೆ. ಯೂಶಲಿ ನಾನ್ ವೆಜ್ ಹೋಟೆಲ್ಗಳಿಗೆ ಸೋಮವಾರ ರಜೆ ಇರುತ್ತೆ. ಹೀಗಾಗಿ ನಿನ್ನೆಯಿಂದನೂ ಕೂಡ ಸಪ್ಲೈ ಇಲ್ಲ, ಗ್ಯಾಸ್ ಸಪ್ಲೈ ಬರ್ತಾ ಇಲ್ಲ. ಹೀಗಾಗಿ ಸೌದೆ ಒಲೆಗಳ ಮೊರೆಯನ್ನು ಈ ಒಂದು ಹೋಟೆಲ್ನ ಸಿಬ್ಬಂದಿ ಮತ್ತು ಮಾಲೀಕರು ಹೋಗಿರುವಂಥದ್ದು. ಅಂದರೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ನಿನ್ನೆಯಿಂದನೂ ಕೂಡ ಸಾಕಷ್ಟು ಹೋಟೆಲ್ಗಳಲ್ಲಿ ಕೆಲವೊಂದು ಮೆನ್ಯೂಗಳನ್ನು ಚೇಂಜ್ ಮಾಡಲಾಗಿದೆ. ಹೆಚ್ಚು ಒಂದು ಗ್ಯಾಸ್ ಬಳಕೆ ಆಗುವಂಥ ಒಂದು ವಸ್ತುಗಳನ್ನು ಕೂಡ ಇವಾಗ ಆಲ್ರೆಡಿ ಸ್ಟಾಪ್ ಮಾಡಿರುವಂಥದ್ದು. ಇದರ ಎಫೆಕ್ಟ್ ಇಡೀ ಬೆಂಗಳೂರಿನ ಎಲ್ಲ ಹೋಟೆಲ್ಗಳಿಗೂ ಕೂಡ ತಟ್ಟಿದೆ. ಹೀಗಾಗಿ ಸಹಜವಾಗಿ ಬೇರೆ ಆಪ್ಷನ್ಸ್ ಹೋಟೆಲ್ನ ಮಾಲೀಕರಿಗಿಲ್ಲ. ಹೀಗಾಗಿನೇ ಸೌದೆ ಒಲೆಯ ಮೊರೆಯನ್ನು ಹೋಗಿರುವಂಥದ್ದು. ಬೆಳಗ್ಗೆ ಈ ಹೋಟೆಲ್ನ ಸಿಬ್ಬಂದಿ ಏನಿದ್ದಾರೆ, ಇದೇ ಒಂದು ಸೌದೆ ಒಲೆಯಲ್ಲಿ ಅಡುಗೆಯನ್ನು ಮಾಡಿರುವಂಥದ್ದು. ಲೈವ್ ಆರ್ಡ್ರ್ಗಳು ಅಂದರೆ ಇಮಿಡಿಯೇಟ್ಲಿ ಬರುವಂತಹ ಆರ್ಡ್ರ್ಗಳು ಮಾಡೋದಕ್ಕಾಗಲ್ಲ. ಪಲಾವು, ಬಿರಿಯಾನಿ ಮತ್ತು ರೈಸ್ ಐಟಮು ಮತ್ತು ಏನು ಮುದ್ದೆ, ಈ ರೀತಿ ಐಟಮ್ಗಳನ್ನು ಮಾತ್ರ ಮಾಡ್ಬೋದು. ಇಲ್ಲಿ ಯಾವ ರೀತಿ ಎಫೆಕ್ಟ್ ಇದೆ ಅನ್ನೋದನ್ನು ಹೋಟೆಲ್ ಮಾಲೀಕ ಶಿವರಾಜಿಂದ ಒಂದು ಮಾಹಿತಿಯನ್ನು ಪಡೆಯೋಣ. ಸರ್, ನಮಗೆ 3 ರಿಂದ 4 ಸಿಲಿಂಡರ್ ಬೇಕು ಸರ್ ಡೈಲಿ. ಸಂಡೇ ಏನಂದ್ರು ನಮಗೆ ಕಡಿಮೆ ಇದೆ ಅಂದರೆ ಸಪ್ಲೈ ಕಮ್ಮಿ ಇದೆ ಅಂತೇಳಿ ಅರ್ಧ ಹಾಕೋಗ್ತೀವಿ ಅಂತ ಹೇಳಿ ಹಾಕೋದ್ರು. ಮಂಡೇ ರಜೆ ಇತ್ತು. ಟ್ಯೂಸ್ಡೇ ಬಂದ್ವಿ, ಶಾಕ್, ನಮಗೆ ಸಿಲಿಂಡರ್ ಬಂದಿಲ್ಲ. ಏನು ಮಾಡ್ಬೇಕಂತ ಗೊತ್ತಿಲ್ಲ. ಬಟ್ ಇದ್ದು ಏನು ಬ್ಯಾಲೆನ್ಸ್ ಇದೆ ಗ್ಯಾಸ್ ಅದ್ರಲ್ಲಿ ಮಾಡ್ಕೊಂಡ್ವಿ ಟ್ಯೂಸ್ಡೇಗೆ. ಇವತ್ತಿಂದ ಕಂಪ್ಲೀಟ್ ಒಂದು ಡ್ರಾಪ್ ಗ್ಯಾಸ್ ಇಲ್ಲ ನಮ್ಮಲ್ಲಿ. ಏನು ಮಾಡ್ತಿದ್ದೀವಿ ಈಗ, ಒಟ್ಟು ರನ್ ಮಾಡಲೇಬೇಕು ಶೋನಲ್ಲಿ. ಇಷ್ಟು ಜನ ಹುಡುಗರು ಕೆಲಸ ಮಾಡ್ತಾ ಇರ್ತಾರೆ, ನಾವು ಶೋ ರನ್ ಮಾಡಲೇಬೇಕು. ಹಾಗಾಗಿ ಏನು ಮಾಡಿದ್ವಿ, ಸೌದೆ ಒಲೆ ಮೊರೆ ಹೋದ್ವಿ. ನಿನ್ನೆ ಬೆಳಗ್ಗೆ ಏನಾಯಿತು, ಇನ್ನೊಂದು ಬ್ಲೋರಿಂದ ರನ್ ಆಗಿ ಬರ್ತದೆ ಸರ್ ಒಲೆಗಳು. ಸೊ ಅದು ಸ್ವಲ್ಪ ಎಫೆಕ್ಟಿವ್ ಉರಿಯುತ್ತೆ. ಅದು ನಾವು ಬೆಳಗ್ಗೆ ಎನ್ಕ್ವೈರಿ ಮಾಡಿದಾಗ ಅವೈಲಬಲ್ ಇದ್ದ ಸ್ಟವ್ಗಳು ಮಧ್ಯಾಹ್ನ ಕಾಲ್ ಮಾಡೋಷ್ಟರಲ್ಲಿ ಎಲ್ಲ ಔಟ್ ಆಫ್ ಸ್ಟಾಕು. ಮತ್ತು ಕಾಲ್ ಪಿಕ್ ಮಾಡಿದ್ರಲ್ಲ ಏನು ಫ್ಯಾಕ್ಟ್ರಿ ಓನರ್ಸ್, ಹಂಗಾಗಿ ಭಾಳ ಕಷ್ಟ ಆಯಿತು. ಆಮೇಲೆ ಇವತ್ತಿಗೆ ಏನು ಮಾಡೋದು ವಿಧಿ ಇಲ್ಲದೆ ನಾವು ಇದು ಸೌದೆ ಒಲೆ ಮೊರೆ ಹೋದ್ವಿ ಸರ್. ಈಗ ನಡೀತಾ ಇದೆ. ನಾಳೆಗೆ ಮತ್ತೆ ಒಂದಷ್ಟು ಆರ್ಡರ್ ಕೊಟ್ಟಿದ್ದೀವಿ ಸ್ಟವ್ಗಳಿಗೆ. ನಾಳೆ ಬಂದರೆ ಓಕೆ, ಇಲ್ಲ ಅಂದರೆ ಮತ್ತೆ ಇದೇ ಎಲ್ಲಿ ತನಕ ಗ್ಯಾಸ್ ಬರುತ್ತೆ ಅಲ್ಲಿ ತನಕ ಇದನ್ನ ನಡೆಸಬೇಕಾಗ್ತದೆ ಸರ್. ಅದೇ ಸೌದೆನೂ ಕೂಡ ಇವಾಗ ಸಹಜವಾಗಿ ಜಾಸ್ತಿ ಆಗುತ್ತೆ. 5 ಸಾಮಿಲ್ಗಳಿಗೆ ಹೋಗಿದ್ದೀನಿ, ಸೌದೆ ಇದೆಯಾ ಅಂತ ಹೇಳಿ. ಅವರು ಒಬ್ರು ಹೇಳಿದ್ರು ನಮ್ಮದು ಇದು ಏನು ಸಿಲ್ವರ್ ಮರ, ನಿಮ್ಗೆ ಬರಲ್ಲ ಅಂತಂದ್ರು. ಬೇರೆ ಸಾಮಿಲ್ಗಳಿಗೆ ಹೋದಾಗ ಅವ್ರು ಸೌದೆ ಇಲ್ಲ ಅಂತ ಹೇಳಿದ್ರು. ನಮಗೆ ಪುಣ್ಯಕ್ಕೆ ನೆನ್ನೆ ಒಂದಷ್ಟು ತಂದಿಟ್ಕೊಂಡಿದ್ವಿ ಸೌದೆ. ಮತ್ತು ಇವತ್ತು ಬೆಳಗ್ಗೆ ಇನ್ನೊಂದು ಕಡೆ ಹೋಗಿ ತೊಗೊಂಬಂದ್ವಿ. ಸುಮಾರು ಒಂದು 8 ಸಾಮಿಲ್ ಹುಡುಕಲಾಗಿ 2 ಸಾಮಿಲಲ್ಲಿ ನಮ್ಗೆ ಸೌದೆ ಸಿಕ್ಕಿದೆ ಸರ್. ಮತ್ತು ಇದೊಂದು ಇಂಡಸ್ಟ್ರಿಯಲ್ ಏರಿಯಾ, ಸಾಕಷ್ಟು ಮಂದಿ ಮಧ್ಯಾಹ್ನದ ಊಟಕ್ಕೆ ಬರ್ತಿರ್ತಾರೆ. ಎಲ್ಲದಕ್ಕೂ ಕೂಡ ಸಮಸ್ಯೆ ಆಗುತ್ತೆ ಗ್ಯಾಸ್ ಸಪ್ಲೈ ಆಗೋವರೆಗೂ ಅನ್ನೋ ಒಂದು ಮಾತನ್ನು ಅವ್ರು ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುಮೂರ್ತಿ ಜೊತೆ ಚೇತನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.